ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಬಳ್ಳೂರ್ಗಿ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 19 ಮತ್ತು 21ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಿಳಿಸಿದರು. ನಂತರ ಏಪ್ರಿಲ್ 19ರಿಂದ ಪ್ರಾರಂಭವಾದ ಈ ಜಾತ್ರೆಯು ರಾತ್ರಿ 8 ಗಂಟೆಗೆ ಕಳಸ ಮೆರವಣಿಗೆ ಪ್ರಾರಂಭವಾಗುತ್ತದೆ ಮತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಾಜಾ ಭಜಂತ್ರಿಯೊಂದಿಗೆ ಕುಂಭ ಕಳಸದೊಂದಿಗೆ ಮೆರವಣಿಗೆ ನಡೆಯುವುದು. ಮಧ್ಯರಾತ್ರಿ ಪುರವಂತರ ಸೇವೆ ನಡೆಯುತ್ತದೆ ಮತ್ತು ಮರುದಿನ ದಿನಾಂಕ ಏಪ್ರಿಲ್ 20ರಂದು ಬೆಳಗ್ಗೆ ನಂದಿಕೋಲ ಮೆರವಣಿಗೆ, ಪಲ್ಲಕ್ಕಿ ಮೆರವಣಿಗೆ 10 ಹಲವು ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜರುಗುತ್ತದೆ ಮತ್ತು ಸಾಯಂಕಾಲ 5 ಗಂಟೆಗೆ ಜಾತ್ರೆ ವಿಶೇಷವಾಗಿ ಅದ್ಭುತ ಕ್ಷಣ ನಂದಿ ಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ ಕೂಡ ಸಕಲ ಸದ್ಭಕ್ತರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆಯಲಿದ್ದು ಮತ್ತು ಸಾಮಾಜಿಕ ನಾಟಕ ಕೂಡ ನಡೆಯಲಿದೆ ಎಂದು ತಿಳಿಸಿದರು. ನಮಸ್ಕಾರ, ನಾನು ಇದೇ ಗ್ರಾಮದವನು ಮನೋಹರ್ ರಾಠೋಡ್ ಅಂತ. ನಮ್ಮ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಳ್ಳೂರ್ಗಿ ಸುಕ್ಷೇತ್ರವಾದ ಪವಿತ್ರ ಗ್ರಾಮದಲ್ಲಿ ಪವಿತ್ರ ನಂದಿ ಬಸವೇಶ್ವರ ಉದ್ಭವ ಬಸವೇಶ್ವರ ಇದು ಎಲ್ಲಿಯಾದರೂ ಕಲ್ಲಿಂದು ಕಟ್ಟದು ಮಾಡಿದ್ದು ಅಲ್ಲ. ಇದು ಭೂಮಿಯಲ್ಲೇ ಉದ್ಭವವಾಗಿ ಇಲ್ಲಿ ಎಲ್ಲ ಸುತ್ತಮುತ್ತಲಿನ ಜನರಿಗೆ ಸುತ್ತಮುತ್ತ ಹಳ್ಳಿಯ ಜನರಿಗೆ ಮತ್ತು ಎಲ್ಲರಿಗೆ ಒಂದು ಪಾವನ ಮಾಡುವಂಥ ದೇವಸ್ಥಾನ. ಈ ದೇವಸ್ಥಾನದ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ತೀವಿ ಮತ್ತು ಈ ವರ್ಷವೂ ಕೂಡ ಹಿಂದೆ ಸಂಜೆಗೆ 8:30ಕ್ಕೆ ಏನದಪ್ಪ ಅಂದರೆ ಕಳಶ ಮೆರವಣಿಗೆ, ಬೇಂಡಿ ಭಜಂತ್ರಿ ಮತ್ತು ಹಲವಾರು ಅಂದರೆ ವಾದ್ಯವಂದಿಗೆ ಇಲ್ಲಿಂದ ಬಸವೇಶ್ವರ ದೇವಸ್ಥಾನದ ಮಂದಿರದಿಂದ ಸ್ಟಾರ್ಟ್ ಆಗಿ ಮುಖ್ಯ ರಸ್ತೆ ಪೂರ್ತಿ ಬಳ್ಳೂರ್ಗಿ ಒಳಗೆಲ್ಲ ತಿರುಗಿ ಬಂದು ಮತ್ತೆ ಪಲ್ಲಕ್ಕಿ ಮತ್ತೆ ಅಂದ್ರೆ ಕಳಶ ಮೆರವಣಿಗೆ ಅಂದ್ರೆ ಇಲ್ಲಿ ಬಂದು ದೇವಸ್ಥಾನ ಪ್ರವೇಶ ಮಾಡ್ತು. ಅದರಂತೆ ಅಂದ್ರೆ ನಾವು ಹೇಳೋದಷ್ಟೇ, ಈ ಬಳ್ಳೂರ್ಗಿ ನಂದಿ ಬಸವೇಶ್ವರ ಬಹಳ ಪವಾಡ ದೇವಸ್ಥಾನ ಇದು. ಇದಕ್ಕೆ ತನ್ನದೇ ಆದಂಥದ್ದು ಅಂದ್ರೆ ಪವಾಡಗಳಿವೆ. ಅವು ಹೇಳ್ತಾ ಹೋದರೆ ಸಮಯ ಇಲ್ಲ. ಆದ ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ದೇವಸ್ಥಾನಕ್ಕೆ ಅಂದ್ರೆ ಭಾಗಿಯಾಗಬೇಕು. ಇವತ್ತು ಕಳಸ ಮೆರವಣಿಗೆ, ನಾಳೆ ಮುಂಜಾನೆ 10 ಗಂಟೆಗೆ ಅಂದ್ರೆ ನಂದಿಕೋಲ ಮೆರವಣಿಗೆ, ಪಲ್ಲಕ್ಕಿ ಮೆರವಣಿಗೆ, ಈ ಥರ ಅಂದ್ರೆ ಬಹಳ ಭವ್ಯವಾದ ಮೆರವಣಿಗೆ ನವಿಲು ಕುಣಿತ ಮತ್ತು ಚಿಟ್ಟಲ್ಗಿ ಹಲವಾರು ನಾಳೆ ಅಂದ್ರೆ ಇವತ್ತೇ ಅಂದ್ರೆ ಸಾಯಂಕಾಲ ಕಳಶ ಮೆರವಣಿಗೆ ಮುಗಿದ ನಂತರ ಮಧ್ಯರಾತ್ರಿ ಅಂದ್ರೆ 1:15 ಗಂಟೆಯಿಂದ ಅಂದ್ರೆ ಪುರಾಂತರ ಅಂದ್ರೆ ಬಹಳಷ್ಟು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪುರಾಂತರದವರು ಬಂದು ಇಲ್ಲಿ ಪುರಾಂತರ ಆಟ ಆಡುವುದು ಅದು ಒಂದು ಬಹಳ ವಿಶೇಷತೆ. ಅದು ಅಂದ್ರೆ ಕಣ್ ತುಂಬಿಕೊಳ್ಬೇಕು, ಎಲ್ಲರೂ ಬಂದು ಅಂದ್ರೆ ಹಾಜರಾಗಬೇಕು, ತಾವು ನೋಡಬೇಕು. ಇಂಥ ಪವಿತ್ರವಾದ ದೇವಸ್ಥಾನ ನಾಳೆ ಅಂದ್ರೆ ನಂದಿಕೋಲ ಮೆರವಣಿಗೆಯಾಗಿ ನಾಳೆ ಅಂದ್ರೆ ನಂದಿಕೋಲ ಮೆರವಣಿಗೆ ಮತ್ತು ಪಲ್ಲಕ್ಕಿ ಮೆರವಣಿಗೆ ಬಂದ ನಂತರ 5 ಗಂಟೆಗೆ ಸರಿಯಾಗಿ ಅಂದ್ರೆ ಇಲ್ಲಿ ಇಷ್ಟು ಭವ್ಯದಿಂದ ತೊಟ್ಟಲ್ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮಕ್ಕಾಗಿ ನಮ್ಮ ಊರಿನ ಹೆಣ್ಣು ಮಕ್ಕಳಾಗಿರ್ಬೋದು, ನಮ್ಮ ಊರಿನ ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು, ಈ ನಮ್ಮ ಊರಿನ ವಿಶೇಷತೆ ಏನಂದ್ರೆ ಹೆಣ್ಣು ಮಕ್ಕಳು ಒಂದು ಹೊರಗಿನ ದೇಶದಾಗಿದ್ದರೆ ಸಹಿತ ವಿಮಾನದಿಂದ ಬಂದು ಅವ್ರೇನದ ಪ್ಲೇನ್ಲಿಂದ ಬಂದು ಇಲ್ಲಿ ಇಳಿದು ಈ ದೇವಸ್ಥಾನದ ಅಂದ್ರೆ ದರ್ಶನ ಮಾಡ್ಕೊಂಡು ಪವಿತ್ರ ಆಗ್ತಾರೆ. ಇದು ಒಂದು ವಿಶೇಷತೆ ಇದೆ. ನಮ್ಮ ಊರದ ಗ್ರಾಮದವರು ಎಲ್ಲಿವರೆಗೆ ಇದ್ದರು ಇವತ್ತು ಒಂದು ಸಣ್ಣ ಕೂಸು ಹಿಡಿದು ಅಂದ್ರೆ ಗ್ರಾಮಕ್ಕೆ ಆಗಮಿಸಿ ಈ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ವರ್ಷಕ್ಕೆ ನೀವು ಬಂದೇ ಬರ್ತೀರಿ. ಆದ್ರೂ ಈ ವರ್ಷ ಕೂಡ ಅಂದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗ್ರಾಮದ ಅಂದ್ರೆ ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಶೋಭೆ ತರಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಳ್ಳೂರ್ಗಿ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಭಾಳ ಅದ್ಧೂರಿಯಾಗಿ 3 ದಿನಗಳ ಕಾಲ ನಡೀತಕ್ಕಂಥ ಒಂದು ಜಾತ್ರಾ ಮಹೋತ್ಸವ. ಇಂದು ಬಸವ ಜಯಂತಿಯ ಇಡೀ ನಮ್ಮ ಊರಿನ ಗ್ರಾಮಾದ್ಯಂತ ಬಸವೇಶ್ವರ ಪೂಜೆ ಕಟ್ಟುವುದರ ಜೊತೆಗೆ ಸಾಯಂಕಾಲ ರಾತ್ರಿ 8 ಗಂಟೆಗೆ ಕಳಸ ಮೆರವಣಿಗೆ ಅದ್ಧೂರಿಯಾಗಿ ನಡೆದು ಕಳಸ ಮೆರವಣಿಗೆ ಬಂದ ನಂತರ 1 ಗಂಟೆಗೆ ಪುರಂತರ ಆಟ ಇರುವುದು. ಮುಂಜಾನೆ 5 ಗಂಟೆ ಪುರಂತರ ಆಟ ಆದ ನಂತರ ಮಂಗಳಾರತಿ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ ನಂದಿ ಕೋಲ ಮತ್ತು ಪಲ್ಲಕ್ಕಿ ಪುರಂತರ ಆಟ ಮೆರವಣಿಗೆ ಜೊತೆಗೆ 4 ಗಂಟೆಗೆ
ಬಸವೇಶ್ವರ ನಂದಿ ಬಸವಣ್ಣನ ತೊಟ್ಟಿಲು ಕಾರ್ಯಕ್ರಮ, ಅದಾದ ನಂತರ ನಾಳೆ 21ಕ್ಕೆ ಕುಸ್ತಿ. ಈ ರೀತಿಯಾಗಿ 3 ದಿನಗಳ ಕಾಲ ನಡೀತಕ್ಕಂಥ ಒಂದು ಜಾತ್ರಾ ಮಹೋತ್ಸವವನ್ನು ಇಡೀ ನಮ್ಮ ಗ್ರಾಮದ ಎಲ್ಲ ಜನರು ಸುಮಾರು 1 ತಿಂಗಳ ಕಾಲ ಉಗಾದಿ ಹಬ್ಬದ ದಿನದಂದು ನಂದಿಕೋಲ ಕೂತ ನಂತರ ಇಡೀ 1 ತಿಂಗಳ ಕಾಲ ಏನಪ್ಪ ಅಂದ್ರೆ ಎಲ್ಲರೂ ಭಕ್ತಿಯ ಮುಖಾಂತರ ಬಸವಣ್ಣನ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಪವಿತ್ರವಾದ ತಿಂಗಳ. ಯಾವ ರೀತಿ ಒಂದು ವರ್ಷದಲ್ಲಿ ಶ್ರಾವಣ ಮಾಸ ಇರ್ತದೆ, ಅದೇ ರೀತಿ ನಮ್ಮ ಬಳೂರಿ ಗ್ರಾಮಕ್ಕೆ 1 ತಿಂಗಳ ಕಾಲ ಒಂದು ಶ್ರಾವಣ ಮಾಸದ ಹಾಗೆ ನಾವು ಇಡೀ ನಮ್ಮ ಬಳೂರಿ ಗ್ರಾಮದ ಎಲ್ಲ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಆಚರಿಸ್ತಕ್ಕಂಥ ಒಂದು ಹಬ್ಬ ಜಾತ್ರೆಯನ್ನು ನಾವು ಇವತ್ತಿನ ದಿವಸ ನಂದಿ ಬಸವಣ್ಣನ ಭಕ್ತಾದಿಗಳು ಎಲ್ಲರೂ, ಇಡೀ ಭಕ್ತಾದಿಗಳು ಸರ್ವ ಜಾತಿ ಧರ್ಮ ಅಲ್ಲದೆ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಇವತ್ತು ನಮ್ಮ ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಇವತ್ತೇನು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ನಮ್ಮ ಏನಿವತ್ತು ಕಮಿಟಿಯ ಪರವಾಗಿ, ನಮ್ಮ ಬಳೂರಿ ಗ್ರಾಮದ ಪರವಾಗಿ ತಾವು ಏನಿವತ್ತು ಬಂದಿರಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ, ಸುಮಾರು ಮತ್ತೆ ಇದು ಆದ ನಂತರ 21, 22, 20 ಮತ್ತು 21 2 ದಿನಗಳ ಕಾಲ ಏನಪ್ಪ ಅಂದ್ರೆ ಒಂದು ನಾಟಕ, ಸಾಮಾಜಿಕ ನಾಟಕವನ್ನು ಕೂಡ ಇರ್ತದೆ. ಆ ನಾಟಕಕ್ಕೆ ಕೂಡ ಎಲ್ಲ ಸುತ್ತಲಿನ ಗ್ರಾಮಸ್ಥರು ಬಂದು ಒಂದು ಸಾಮಾಜಿಕ ನಾಟಕವನ್ನು ನೋಡಿ ಆನಂದಿಸಬೇಕಾಗಿ ತಮ್ಮಲ್ಲಿ ಕೂಡ ಈ ಕಮಿಟಿಯ ಪರವಾಗಿ, ನಾಟಕದ ಹೆಸರು ದಾರಿ ಬಿಡಿಸಿತು ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕವನ್ನು ತಾವೆಲ್ಲರೂ ಅರ್ಥಾರ್ಥರಿ ಅಣ್ಣನ ಕಣ್ಣೀರು ಇಂಥ ಒಂದು ಸಾಮಾಜಿಕ ನಾಟಕವನ್ನು ತಾವೆಲ್ಲರೂ ನೋಡಿ ಆನಂದಿಸಿ ಬಸವಣ್ಣನ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಕಮಿಟಿಯ ಪರವಾಗಿ ಮತ್ತು ತಮ್ಮ ಬಳೂರಿ ಗ್ರಾಮದ ಪರವಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದಿಸಿ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇವತ್ತು ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಇವತ್ತು ರಾತ್ರಿ ಕಳಶ ಮೆರವಣಿಗೆ ಇದ್ದು ನಾಳೆ ಪಲ್ಲಕ್ಕಿ ಮತ್ತು ನಂದಿಕೋಲ ಮೆರವಣಿಗೆ ಇರುತ್ತದೆ. ಅದೇ ಥರ ಸಾಯಂಕಾಲ ನಾಳೆ ತೊಟ್ಟಿಲು ಕಾರ್ಯಕ್ರಮ ಇರುತ್ತದೆ ನಂದಿ ಬಸವೇಶ್ವರರದ್ದು. ಯಾರಾದರೂ ಎಲ್ಲ ಜನರು ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೆ